ಎಲ್ರಿಗೂ ಜೈ ಭೀಮ್, ನಮಸ್ಕಾರ. ನಾನು ನಾಗರಾಜ್ ಹೆತ್ತೂರು, ಹಾಸನದಲ್ಲಿ ಇರ್ತೀನಿ. ಜೊತೆಗೆ ಪತ್ರಕರ್ತ, ಭೀಮಾ ವಿಜಯ ಪತ್ರಿಕೆನ ನಡೆಸ್ತಾ ಇದ್ದೀನಿ. ಇವತ್ತು ಒಂದು ವಿಷಯದ ಬಗ್ಗೆ ನಾನು ವಿಡಿಯೋ ಮೂಲಕ ಬರಬೇಕು ಅಂತ ಹೇಳಿ ನನಗೆ ಅನ್ನಿಸ್ತು. ನಿಜವಾಗ್ಲೂ ತುಂಬ ಮಹತ್ವವಾದ ವಿಷಯ ಆಗಿರೋದ್ರಿಂದ ಒಂದೆರಡು ನನ್ನ ಅನಿಸಿಕೆಗಳನ್ನು ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಹೇಳಿ ಅನಿಸಿದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಸಹ ಹೆಚ್ಚಿನದಾಗಿ ನಾನು ವಿಡಿಯೋಕ್ಕೆ ಬರೋಲ್ಲ, ಆದರೂ ಕೂಡ ಇವತ್ತು ಮಾಡಲೇಬೇಕು ಅಂತ ಅನ್ನಿಸ್ತು. ಇದಕ್ಕೆ ಪ್ರಮುಖವಾದ ಕಾರಣ ಏನಂದರೆ, ಇವತ್ತು ನಮ್ಮ ಸಕಲೇಶಪುರ ಆಲೂರು ಕಟ್ಟಾಯ ಕ್ಷೇತ್ರದ ಮೀಸಲು ಕ್ಷೇತ್ರದ ಶಾಸಕರಾದಂತಹ ಸಿಮೆಂಟ್ ಮಂಜು ಅವರು ಇವತ್ತು ನಮ್ಮ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಸಹಜವಾಗಿ ನಾನು ಕೂಡ ಭಾಳ ಕುತೂಹಲದಿಂದ ಇವತ್ತು ಏನಿರ್ಬೋದು ಅಂತ ಹೋಗಿದ್ದೆ. ಏನಂದರೆ, ಅವರು ನಾಳೆ ಗಣರಾಜ್ಯೋತ್ಸವ ದಿನ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಹಾಸನ ಅಂತ, ಇದು ಅವರ ಆಹ್ವಾನ ಪತ್ರಿಕೆ. ಇಲ್ಲೇನಿದೆ ಅಂದರೆ, ಈ ಥರದೊಂದು ಸೆಮಿನಾರ್ ಮಾಡ್ತಾ ಇದ್ದೀವಿ. ಇದಕ್ಕೆ ಉದ್ಘಾಟನೆ ಮಾಡೋದಕ್ಕೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು, ಸಂಸದರು ಮೈಸೂರು ಹಾಗೂ ಕೊಡಗು, ಜೊತೆಗೆ ಸಿ ಟಿ ರವಿ ಅವರು ವಿಧಾನ ಪರಿಷತ್ ಸದಸ್ಯರು, ಜೊತೆಗೆ ನಮ್ಮ ಆತ್ಮೀಯರು ಹಾಗೂ ಒಂದು ಚಳವಳಿಯನ್ನು ಕಟ್ಟಿದಂತಹ ಮಾಜಿ ಶಾಸಕರಾದಂತಹ ಎನ್ ಮಹೇಶ್ ಅಣ್ಣವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಬರ್ತಾ ಇದ್ದಾರೆ ಅಂತ ಹೇಳಿ ಈ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ಹೇಳಬೇಕು ಅಂತ ಹೇಳಿ ಪತ್ರಿಕಾಗೋಷ್ಠಿಗೆ ಬಂದಿದ್ದರು. ನನಗೆ ಭಾಳ ಕುತೂಹಲ ಇತ್ತು. ಈ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಹಾಸನ ಅಂದರೆ ಇದು ಯಾವುದು ಏನು ಗೊತ್ತಿಲ್ಲ ನಮಗೆ. ಯಾವ ಸಂಘಟನೆ, ಇದಕ್ಕೆ ರಿಜಿಸ್ಟ್ರೇಷನ್ ನಂಬರ್ ತಾನೆ ಮತ್ತೊಂದು ಮಗದೊಂದು ಏನೂ ಕೂಡ ಇಲ್ಲ. ಆದರೆ ಒಂದು ಸಂವಿಧಾನ ಸನ್ಮಾನ ಮತ್ತು ಪುಸ್ತಕ ಲೋಕಾರ್ಪಣೆ ಅಂತ ಇತ್ತು. ಈ ಸಂವಿಧಾನವನ್ನು ಬದಲಾಯಿಸಿದ್ದು ಯಾರು ಅಂತ ಹೇಳಿ ಒಂದು ಸಬ್ಜೆಕ್ಟ್ ಇದೆ. ಆ ಪುಸ್ತಕನ ಬಿಡುಗಡೆ ಮಾಡ್ತಾರಂತೆ. ಜೊತೆಗೆ ಪುಸ್ತಕ ಲೋಕಾರ್ಪಣೆ ಇದೆ. ಇದನ್ನು ಬಿಡುಗಡೆ ಮಾಡೋದ್ರ ಜೊತೆಗೆ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾತಾಡೋದಕ್ಕೆ ಅಂತ ಹೇಳಿ. ಬಟ್ ಇದು ಎಲ್ಲಿದೆ ಏನಿದೆ ಅಂತ ಗೊತ್ತಿಲ್ಲ. ಅದನ್ನು ಶಾಸಕರನ್ನು ಕೇಳಿದಾಗ ಅವರು ಇಲ್ಲ, ಇದು ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ಇಡೀ ದೇಶಾದ್ಯಂತ ಈ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಹಾಸನ ಇದರ ಅಂಡರಲ್ಲಿ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಕಾಂಗ್ರೆಸ್ನವರು ಏನು ಸುಳ್ಳು ಹೇಳಿದರು, ಏನೇನು ಸುಳ್ಳು ಮರೆಮಾಚಿದ್ದಾರೆ, ಅಂಬೇಡ್ಕರ್ಗೆ ಯಾಕೆ ಅವಮಾನ ಮಾಡಿದರು, ಅಂಬೇಡ್ಕರ್ ಅವನ್ನ ಸೋಲಿಸಿದ್ದ್ಯಾರು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಬಂದಿದ್ರು. ನನಗೆ ಸಹಜವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತಾಡ್ತಾ ಸಿಮೆಂಟ್ ಮಂಜು ಅವರು, ನಮ್ಮ ಸಕಲೇಶಪುರದ ಮೀಸಲು ಕ್ಷೇತ್ರದ ಶಾಸಕರು, ಸರ್ ಈ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀರ ನೀವು ಅಂತ ಕೇಳಿದ್ವಿ. ಅವರು ನಾನು ಈಗಾಗಲೇ ಹೇಳಿದಂಥ ವಿಚಾರಗಳನ್ನು ಅದನ್ನು ಹೇಳ್ತೀವಿ ಅಂತ ಹೇಳಿದರು. ನಾವೆಲ್ಲ ಒಂದಷ್ಟು ಎಲ್ಲ ಪತ್ರಕರ್ತರು ಕೂಡ ಹೌದು, ಒಳ್ಳೆ ಅಂಬೇಡ್ಕರ್ ಬಗ್ಗೆ ಈಗ ಕಾಂಗ್ರೆಸ್ನವರು ಸಂವಿಧಾನ ಪುಸ್ತಕ ಇಟ್ಕೊಂಡು ರಾಹುಲ್ ಗಾಂಧಿ ಆಗಲಿ ಮತ್ತೊಬ್ಬರು ಆ ಪಾರ್ಟಿ ಸಂವಿಧಾನ ಉಳಿಸಿ ಅಂತ ಹೋಗ್ತಾ ಇದೆ, ಇವರು ಸಂವಿಧಾನ ಸನ್ಮಾನ ಅಂತ ಅದಕ್ಕೆ ಕೌಂಟ್ರಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಇತ್ತೀಚೆಗೆ ನಮ್ಮ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಒಂದು ಅಂಬೇಡ್ಕರ್ ಬಗ್ಗೆ ಒಂದು ವ್ಯಂಗ್ಯವಾಗಿ ಒಂದು ಮಾತನ್ನು ಲೋಕಸಭೆ ಸದನದಲ್ಲಿ ಮಾತಾಡಿದರು. ಏನಂದರೆ, ಇವತ್ತು ಅಂಬೇಡ್ಕರ್ ಅಂತ ಆ ವ್ಯಸನದಿಂದ ಎಲ್ಲ ನರಳ್ತಾ ಇದ್ದೀರ ನೀವು. ಅದರ ಬದಲಿಗೆ ಯಾವುದಾದ್ರು ದೇವರ ಹೆಸರನ್ನು ಹೇಳ್ತಾ ಇದ್ರೆ ನಿಮಗೆ ಸ್ವರ್ಗಕ್ಕೆ ಹೋಗೋದಕ್ಕೆ ಸ್ವರ್ಗ ಸಮಾಪ್ತಿ ಆಗ್ತಾ ಇತ್ತು, ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿ ಈ ಅರ್ಥದಲ್ಲಿ ಒಂದು ಮಾತನ್ನ ಹೇಳಿದರು. ಅದನ್ನು ವ್ಯಂಗ್ಯವಾಗಿ ಹೇಳಿದರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅಥವಾ ಅದನ್ನ ನೀವು ಸಮರ್ಥನೆ ಮಾಡ್ಕತ್ತೀರಾ ಅಂತ ಹೇಳಿ ನಮ್ಮ ಶಾಸಕರನ್ನ ಕೇಳಿದೆ. ಯಾಕೆಂದ್ರೆ ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಮೀಸಲಾತಿಯಿಂದ ಗೆದ್ದು ಬಂದಿರತಕ್ಕಂಥ ಒಬ್ಬ ಶಾಸಕ.
ಆ ಕುತೂಹಲ ಇತ್ತು. ಆದರೆ ನಮ್ಮ ಶಾಸಕರು ಸಹಜವಾಗಿ ಸಮರ್ಥನೆ ಮಾಡ್ಕೊಳ್ಳೋಂಥದ್ದು, ಅಂದರೆ ಇಲ್ಲ ಅಮಿತ್ ಶಾ ಅವರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವರು ಅದು ಹೇಳಿದ್ದ ರೀತಿಯನ್ನ ಬೇರೆ ಥರ ಬದಲಾಯಿಸಿ